बोलो भारत माता की, ಭಾರತ್ ಮಾತಾ ಕಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಕರ್ನಾಟಕದ ರೈತರ ಹೋರಾಟಕ್ಕೆ, ಭಾರತೀಯ ಜನತಾ ಪಕ್ಷದ ರೈತರ ಹೋರಾಟಕ್ಕೆ, ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ರೈತ ಬಾಂಧವರೇ, ಇವತ್ತು ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಸೇರಿರುವಂತಹ ಉದ್ದೇಶ ಇಷ್ಟೇ. ಈ ಸತ್ತಂತ ಈ ಸರ್ಕಾರಕ್ಕೆ ಬಡದು ಎಬ್ಬಿಸುವಂತ ಕೆಲಸವನ್ನ ಮಾಡಕ್ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಅವ್ರಿಗೆ ಪುರ್ಸೊತ್ತಿಲ್ಲ. ನಮ್ಮ ರೈತರು ಏನ್ ಕೇಳ್ತಾ ಇದ್ದಾರೆ? ನಾವು ಹಗಲಿರುಳು ಕಷ್ಟಪಟ್ಟು ಬೆವರು ಸುರಿಸಿ ದುಡ್ದಿರುವಂತ ಕಬ್ಬಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸೋಯಾಬೀನ್ ಇರ್ಬೋದು, ಹೆಸರು ಇರ್ಬೋದು, ಇವುಗಳ ಬೆಲೆ ಕುಸಿದಿದೆ, ನಮಗೆ ನ್ಯಾಯವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೈತರು ಕೇಳುತ್ತಿರುವಂತ ಈ ನ್ಯಾಯಸಮ್ಮತವಾಗಿರುವಂತ ಬೇಡಿಕೆಗೆ ಸ್ಪಂದನೆ ಮಾಡೋದಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯಗೆ ಬೆಳಗ್ಗೆಯಿಂದ ಸಂಜೆ ಮಠ ಕುರ್ಚಿ ಗಟ್ಟಿ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟಿದೆ. ಎಲ್ಲಿ ರಾತ್ರಿ ಹೊತ್ತು ಡಿ.ಕೆ. ಶಿವಕುಮಾರ್ ಕಿತ್ಕೊಂಡು ಹೋಗ್ತಾನಂತ ಅವ್ರಿಗೆ ಚಿಂತೆ ಆಗಿದೆ. ಅದಕ್ಕೆ ಬೆಳಗ್ಗೆದ್ದು ಮುಟ್ಟಿ ಮುಟ್ಟಿ ನೋಡ್ಕೊಳ್ತಾರ. ಯಾರಾದ್ರೂ ನೋಡ್ರಿ, 7 ವರ್ಷ ಮುಖ್ಯಮಂತ್ರಿ ಆದವರು ಅತ್ಯಂತ ಹಿರಿಯ ನಾಯಕರು ಸಿದ್ದರಾಮಯ್ಯ. ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಬಹಳಷ್ಟು ವಿಶ್ವಾಸ ಇದೆ. ಆದ್ರೆ ಅವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಏದಿ ಬಡ್ಕೊಂತಾರೆ, ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ, 5 ವರ್ಷ ನಾನೇ ಮುಖ್ಯಮಂತ್ರಿ. ಯಾರಾದ್ರೂ 7 ವರ್ಷ ಮುಖ್ಯಮಂತ್ರಿಯಾಗಿ 40 ವರ್ಷ ರಾಜಕಾರಣ ಮಾಡಿರುವಂತ ಒಬ್ಬ ಮೇಧಾವಿ ರಾಜಕಾರಣಿ ಮಾತನಾಡೋದ ಇದು? ನಿಮಗೆ ನಿಜವಾಗ್ಲೂ ಕೂಡ ಸ್ವಾಭಿಮಾನ ಇದ್ರೆ ಒಂದೇ ಒಂದು ಗುಡುಗ ಹಾಕ್ರಿ, ನನ್ ತೆಗೆದು ನೋಡ್ರಿ ಅಂತಂದು. ಆ ಕುರ್ಚಿ ಎಲ್ಲಿ ಹೋಗೋದಿಲ್ಲ. ಅದ್ ನೀವು ಅದು ಮಾಡಕ್ ತಯಾರಿಲ್ಲ. ಮತ್ತು ರಾಹುಲ್ ಗಾಂಧಿ ತೆಳಗನೆ ಬಗ್ಬೇಕಂತೀರಿ, ಅದಕ್ಕೆ ನಿಮ್ ಕುರ್ಚಿ ಅಳ್ಳಾಡುತ್ತೆ. ಅವ್ರಿಗೆ ಪುರ್ಸೊತ್ತಿಲ್ಲ. ಡಿ.ಕೆ. ಶಿವಕುಮಾರ್ಗೂ ಪುರ್ಸೊತ್ತಿಲ್ಲ. ಇನ್ನು ಕೃಷಿ ಸಚಿವರು ಬಹಳ ಗೊಂದಲದಾಗದಾರ. ಇರ್ಪಣ್ಣ, ನೀ ಯಾಕೆ ಅವ್ರಿಗೆ ಇದು ಮಾಡ್ತೀವಿ? ಅವರು ಡಿ.ಕೆ. ಶಿವಕುಮಾರ್ ಕಡೆ ಹೋಗ್ಬೇಕಾ, ಸಿದ್ದರಾಮಯ್ಯನ ಕಡೆ ಹೋಗ್ಬೇಕಾ? ಡಿ.ಕೆ. ಶಿವಕುಮಾರ್ ಕಡೆ ಹೋಗ್ಬೇಕಾ, ಸಿದ್ದರಾಮಯ್ಯನ ಕಡೆ ಹೋಗ್ಬೇಕಾ? ಆ ಗೊಂದಲದಾಗದಾರ. ಮುಂದಿನ ಅವ್ರ ಕುರ್ಚಿ ಅವ್ರು ನೋಡ್ತಾರ. ನೀ ರೈತರನ್ನ ಎಲ್ಲಿ ಕೇಳಕ್ ಸಾಧ್ಯ? ಅವ್ರು ನ್ಯಾಯಸಮ್ಮತವಾಗಿರುವಂತಹ ಈ ರೈತರ ಬೆವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ. ರೈತರು ಬೆವರಿಗೆ ಬೆಲೆಯನ್ನ ಕೇಳ್ತಾ ಇದ್ದಾರೆ, ಕೊಡಾಕ್ತಾ ಇರಲಿಲ್ಲ ನೀವು. ಇವತ್ತು ಬೆಳೆ ಪರಿಹಾರ ಬಿಡುಗಡೆ ಮಾಡಿದ್ರಿ. ನಮ್ಮ ರಾಜ್ಯದ ರೈತರ ಸಂಖ್ಯೆ 67 ಲಕ್ಷ. 67 ಲಕ್ಷ ರೈತರ ಕುಟುಂಬ ಇದೆ. ನೀವು ಪರಿಹಾರ ಕೊಟ್ಟಿರೋದು 14 ಲಕ್ಷ. ಅಂದ್ರ ಇನ್ನ 40 ಲಕ್ಷ ಜನ ರೈತರಿಗೆ ಪರಿಹಾರ ತಾವು ಕೊಡ್ಲಿಲ್ಲ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮಳೆ ವಿಪರೀತ ಬಂದಿದೆ. 2 ವರ್ಷ ಬಂದಿದೆ. ಕಳೆದ ವರ್ಷ ಅಂತೂ ನೀವು ಕೊಡ್ಲಿಲ್ಲ. ಈ ವರ್ಷವೂ ಕೂಡ ಎಲ್ಲ ರೈತರಿಗೆ ಮುಟ್ಟಿಲ್ಲ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ, ಅದು ಹಿರೇಕೆರೆ ಇರ್ಬೋದು, ಬ್ಯಾಡಗಿ ಇರ್ಬೋದು, ಹಾನಗಲ್ ಇರ್ಬೋದು, ಶಿಗ್ಗಾಂವ್ ಇರ್ಬೋದು, ಈ ಭಾಗದಲ್ಲಿ ಗೋಂಜಾಳ ಸಂಪೂರ್ಣವಾಗಿ ನಷ್ಟ ಆಗಿದೆ. ಆದ್ರೆ ನಿಮ್ಮ ಸಮೀಕ್ಷೆ ಸರಿಯಾಗಿ ಆಗಿಲ್ಲ. ನಾನು ಪತ್ರ ಬರೆದಿದ್ದೆ ಸಿದ್ದರಾಮಯ್ಯ ಅವರಿಗೆ, ನಿಮ್ಮ ಸಮೀಕ್ಷೆ ಸರಿಯಾಗಿಲ್ಲ. ಎಲ್ಲ ತಾಲೂಕಿನಲ್ಲಿ 10%ಗಿಂತ ಜಾಸ್ತಿ ಇವತ್ತು ನಷ್ಟ ಆಗಿದೆ ಅಂತ ಯಾವ ಅಧಿಕಾರಿನೂ ತೋರಿಸಿಲ್ಲ. ನಾನು ಹೇಳ್ತೀನಿ, ಕೃಷಿ ಸಚಿವರಿಗೆ, ಉಸ್ತುವಾರಿ ಸಚಿವರಿಗೆ, ಇಲ್ಲಿಯ ಡಿ.ಸಿ.ಗೆ ಬಂದು ನೋಡ್ರಿ, ರೈತರ ಹೊಲ ಬಂದು ನೋಡ್ರಿ ಎಷ್ಟು ನುಕ್ಸಾನ್ ಆಗಿದೆ ಅಂತ. ನಿಮ್ಮ ಏರ್ ಕಂಡೀಷನ್ ಆಫೀಸ್ ನಲ್ಲಿ ಕುಂತು ಆಡಳಿತವನ್ನ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಬಿಸಿಲು, ಗಾಳಿ, ಮಳೆಯನ್ನ ತಡ್ಕೊಂಡು ಬೆವರು ಸುರಿಸಿ ದುಡಿದಿರುವಂತ ರೈತರ ಹೊಲಕ್ಕೆ ಬರ್ರಿ, ಅಲ್ಲಿ ನೋಡ್ರಿ ಏನಾಗಿದೆ ಅಂತ. ಅದನ್ನ ಮಾಡಾಕ್ತಾ ಇರಲಿಲ್ಲ ನೀವು. ಮುಖ್ಯಮಂತ್ರಿ ಅಲ್ಲಿ ಬೆಂಗಳೂರಿನ ಎ ಸಿ ಕಚೇರಿ ಕುಂದಿರ್ತಾರ, ಇವ್ರು ಇಲ್ಲಿ ಹಾವೇರಿ ಎ ಸಿ ಕಚೇರಿಯಲ್ಲಿ ಕುಂದಿರ್ತಾರ. ಸಮಸ್ಯೆನ ಚರ್ಚೆ ಮಾಡಿದ್ರೆ ಪರಿಹಾರ ಸಿಗುದಿಲ್ಲ. ಸಮಸ್ಯೆ ಜೊತೆಗೆ ಜೀವನ ಯಾರು ಮಾಡಿದ್ದಾರೆ ಅವರನ್ನ ಕಂಡು ಮಾತಾಡಿಸಿದ್ರೆ ಮಾತ್ರ ಸಿಗ್ತದೆ. ರೈತರು ಸಮಸ್ಯೆ ಜೊತೆಗೆ ಜೀವನ ಮಾಡ್ತಾ ಇದ್ದಾರೆ. ನೀವು ಏರ್ ಕಂಡೀಷನ್ ರೂಮ್ ನಲ್ಲಿ ಕೂತ್ಕೊಂಡು ಸಮಸ್ಯೆ ಚರ್ಚೆ ಮಾಡ್ತೀರಿ. ಅದಕ್ಕಾಗಿಯೇ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಕಬ್ಬಿನ ಹೋರಾಟ ಆಯ್ತು, ಹೋರಾಟ ಇರುವಂತ ಅವಶ್ಯಕತೆ ಇರಲಿಲ್ಲ. ನೀವು ಮಲ್ಕೊಂಡಿದ್ರಿ, ಆದ್ರಿಂದ ಇವತ್ತು ಹೋರಾಟವನ್ನ ಮಾಡ್ಬೇಕಾಯ್ತು.
ಎಷ್ಟೊಂದು ನುಕ್ಸಾನ್ ಆಗಿದೆ, ಕಬ್ಬು ಎಷ್ಟು ಒಣಗಿ ಹೋಯ್ತು, ಸುಮಾರು 1 ತಿಂಗಳ ಹೋರಾಟದಲ್ಲಿ ಎಷ್ಟೊಂದು ಕಬ್ಬು ಒಣಗಿ ಹೋಯ್ತು, ಅದನ್ನು ಕೊಡೋ ಲೆಕ್ಕ ಕೊಡೋರು ಯಾರು? ಅದೇ ರೀತಿ ಈಗ ಮೆಕ್ಕೆಜೋಳದ ಹೋರಾಟ ಬಂದಿದೆ. ನಮ್ಮ ಹೋರಾಟ ಪ್ರಾರಂಭ ಆದ ತಕ್ಷಣನೇ ಮುಖ್ಯಮಂತ್ರಿ ಒಂದು ಮೀಟಿಂಗ್ ಮಾಡಿ ನಾ ಆದೇಶ ಕೊಟ್ಟಿದ್ದೇನೆ ಖರೀದಿ ಮಾಡೋದಕ್ಕೆ, ಖರೀದಿ ಕೇಂದ್ರ ಸರ್ವ್ ಮಾಡೋದಕ್ಕೆ. 10 ದಿವಸ ಆಯ್ತು, ಇವತ್ತಿಗೆ 10 ದಿವಸ ಆಯ್ತು, ಎಲ್ಲಿನೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಣ್ಣ ಖರೀದಿ ಕೇಂದ್ರವನ್ನ ಪ್ರಾರಂಭ ಮಾಡಿಲ್ಲ. ಇವತ್ತು ಮಾತಿಗೆ ಇವತ್ತು ಈ ಸರ್ಕಾರ ತಪ್ಪಿದೆ. ಮುಖ್ಯಮಂತ್ರಿಗಳು ಸ್ವಂತ ಹೇಳಿದ್ರು ಖರೀದಿ ಕೇಂದ್ರ ಪ್ರಾರಂಭ ಮಾಡ್ತೇವೆ ಅಂತ, ಅದನ್ನ ಮಾಡಿಲ್ಲ. ಮಾತಿಗೆ ತಪ್ಪಿದಂತಹ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇವತ್ತು ಬೆಂಬಲ ಬೆಲೆ ಘೋಷಣೆಯ ಪ್ರಕಾರ ಅದಕ್ಕಿಂತ ಕೈಯಲ್ಲಿ ಹಾಕಿಕೊಡ್ಬೇಕು ಅಂತ ಹೇಳಿ ರೈತರ ಒಂದು ಬೇಡಿಕೆ ಇದೆ, ಅದನ್ನು ಕೂಡ ಮಾಡಕ್ತಾ ಇರಲಿಲ್ಲ. ನೀವು ಬೆಳೆ ಪರಿಹಾರ ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ, ಸರಿಯಾಗಿ ಮುಟ್ಟಿಲ್ಲ. ಇವತ್ತು ನಾನು ಇಷ್ಟೇ ಹೇಳಿ ಬಯಸ್ತೇನೆ, ರೈತರು ಕೇಳುವಂತ ನ್ಯಾಯಸಮ್ಮತ ಬೇಡಿಕೆಯನ್ನ ಕೂಡಲೇ ಈಡೇರಿಸಬೇಕು. ಇಲ್ಲದಿದ್ದರೆ ಇವತ್ತು ಉಗ್ರವಾದ ಹೋರಾಟವನ್ನ ಈ ಸರ್ಕಾರ ವಿರುದ್ಧ ನಾವೆಲ್ಲರೂ ಸೇರಿ ಮಾಡಬೇಕಾಗುತ್ತೆ ಅನ್ನುವಂತ ಮಾತನ್ನ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ನೀವು ಯಾರನ್ನಾದ್ರೂ ಎದುರು ಹಾಕೊಳ್ರಿ, ರೈತರನ್ನ ಮಾತ್ರ ಎದುರು ಹಾಕೋಬೇಡಿ. ಸಿದ್ದರಾಮಯ್ಯ ಅವರೇ, ರೈತರನ್ನ ಮಾತ್ರ ಎದುರು ಹಾಕೋಬೇಡಿ, ಇದು ಎಚ್ಚರಿಕೆಯನ್ನು ನಾನು ಕೊಡಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ. ರೈತರನ್ನ ಎದುರಿಗೆ ಹಾಕೊಂಡ್ರೆ ನಿಮಗೆ ನಿಮ್ಮ ಸರ್ಕಾರಕ್ಕೆ ಎಂದೂ ಕೂಡ ಉಳಿಗಾಲ ಉಳಿಯೋದಿಲ್ಲ ಅನ್ನುವಂತ ಮಾತನ್ನ ಹೇಳಕ್ ಇಚ್ಛೆ ಪಡ್ತೇನೆ ಬಂಧುಗಳೇ. ಅದೇ ರೀತಿ ಇವತ್ತು ನಮ್ಮ ದಲಿತ ಬಾಂಧವರು, ರೈತ ವಿರೋಧಿ ಸರ್ಕಾರ, ಇನ್ನೊಂದ್ ಕಡೆ ದಲಿತ ವಿರೋಧಿ ಸರ್ಕಾರ, ಬಡವರು ಕೂಲಿ ಮಾಡ್ಕೊಂಡು ತಿನ್ನುವಂತಹ ದಲಿತರಿಗೆ ಇವತ್ತು ಅನ್ಯಾಯವನ್ನ ಈ ಸರ್ಕಾರ ಮಾಡಿದೆ. SCP TSP ಹಣ 2 ವರ್ಷದಲ್ಲಿ 44,000 ಕೋಟಿ ದಲಿತರ ಹಣವನ್ನ ಇವತ್ತು ನೀವು ಗ್ಯಾರಂಟಿಗೆ ಬಳಕೆಯನ್ನ ಮಾಡಿದಿರಿ. ದಲಿತರಿಗೆ ಅನ್ಯಾಯವನ್ನ ಮಾಡಿದಿರಿ. SC ST ಜನಾಂಗಕ್ಕೆ ತಾವು ಅನ್ಯಾಯವನ್ನ ಮಾಡಿದ್ದೀರಿ. ಹೇಳ್ತೀರಿ ನಾವು ದಲಿತರ ಉದ್ಧಾರಕರು ಅಂತ. ವಾಲ್ಮೀಕಿ ನಿಗಮದಲ್ಲಿ ಇವತ್ತು 80 ಕೋಟಿಗಿಂತ ಹೆಚ್ಚು ಅವ್ಯವಹಾರ ಆಯ್ತು, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರಿ. SCP TSP ಹಣ ಎಲ್ಲಾ ನಿಗಮದಲ್ಲಿ ದುಡ್ಡು ಹೊಡಿತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿದ್ದೀರಿ. ನೀವು ಯಾರ ಪರವಾಗಿದ್ದೀರಿ? ದಲಿತ ವಿರೋಧಿ, ರೈತ ವಿರೋಧಿ, ಅದರ ಜೊತೆಗೆ ಬಡವರ ವಿರೋಧಿ ಸರ್ಕಾರ. ಬಡವರಿಗಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಿಲ್ಲಿಸಿದ್ದಾರೆ. ವಿಶೇಷವಾಗಿ ಹಿಂದುಳಿದ ವರ್ಗದ ಬಡವರಿಗಾಗಿರುವಂತಹ ಕಾರ್ಯಕ್ರಮ 441 ಕೋಟಿ ಬಿಡುಗಡೆ ಆಗಿತ್ತು. ಆದರೆ ಜನಗಣತಿಯ ಸಲುವಾಗಿ 400 ಕೋಟಿನ ಜನಗಣತಿಗೆ ಕೊಟ್ಟು ಇವತ್ತು ಹಿಂದುಳಿದ ವರ್ಗಕ್ಕೆ ಒಂದು ನಯಾ ಪೈಸೆ ಇಲ್ಲದಂತ ಒಂದು ಕೆಲಸವನ್ನ ಮಾಡಿ